ಮೇಲ್ಗಡೆ ಆಂಟಿ ಅವ್ರಿಗೆ ಏನು ಹೇಳೋಂಗೆ ಗೊತ್ತಾ, ಇದು ಹುಡುಗಿ ಕರ್ಕೊಂಡು ಹೊಂಟೋಗ್ಬಿಡೋರು ಅಂದ್ಬಿಟ್ಟಿರೋದು. ನನ್ನ ಹತ್ರನೂ ಅದನ್ನೇ ಹೇಳಿದ್ದು. ಫೋನ್ ಸೈಲೆಂಟ್ ಮಾಡಿ ಮಲ್ಕೋಗ್ಬಿಟ್ಟಿದ್ದು. ಅದಕ್ಕೆ ಒಂದು ಫೋನು, ಚೇತನ್ ಅನ್ನೋದು 10 ಫೋನು, ಎಲ್ಲರೂ ಫೋನ್ ಮಾಡಿ ಇವಾಗ ಅದಕ್ಕೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಸ್ಟೋರಿ ಏನು ಹಾಕಿದೆ ತೋರಿಸು. Okay, let's go. ಗೈಸ್, ಇವತ್ತು ನಿನ್ನೆ ಹೋಲಿ ಆಡ್ಕೊಂಡು ಬಂತು ಮಲಗಿರೋನು. ಬೆಳಗ್ಗೆ ಎದ್ದು ಬ್ಲಾಗ್ ಎಂಡ್ ಮಾಡಿ ಆಚೆ ಕಡೆ ಹೋಗ್ಬಿಟ್ಟು 1 ಅವರ್ ಸುತ್ತಾಡ್ಕೊಂಡ್ಬಂದು ಮತ್ತೆ ಮಲಗಿ. ಟೈಮ್ ಎಷ್ಟು ಇವಾಗ? 6:30. ಇವಾಗಿದ್ದೀನಿ. ಫೋನ್ ಸೈಲೆಂಟ್ ಎಲ್ಲ ಮಾಡಿ ಎಲ್ಲರೂ ಒಂದು 10 ಫೋನ್ ಮಾಡೋಕ್ಕವ್ರೆ. ಇವಾಗ ಬಬ್ಲು ಮತ್ತು ರಕ್ಷಕರು ಇಬ್ಬರು ಕರೀತವ್ರೆ. ಬನ್ನಿರಿ ಬೇಗ ಹೋಗಿ. ಇನ್ನು ಕೆಲ್ಸಕ್ಕೆ ಹೋಗಿಲ್ಲ ನಾನು. ಫೋನ್ ಗಣೇಶಂದು ಮತ್ತು ದೀಪದು ಇಬ್ಬರದು ಬ್ಲಾಕ್ ಲಿಸ್ಟ್ಗೆ ಹಾಕಿ ಸೀದಾ ಸ್ವಿಚ್ ಮಲ್ಕೋಗ್ಬಿಟ್ಟಿರೋದು ನಾನು. ಬನ್ನಿ ಬೇಗ ಹೋಗಿ ಹೋಗುವ. ಗೈಸ್, ಫೈನಲಿ ನಾನು ಮತ್ತು ಮಾತಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ರಕ್ಷಕ್ ಬ್ರೋ ಪಾಪ ಅವರು ಫೋನ್ ಮಾಡಿದರು. ಅವರು 4 ಫೋನ್ ಮಾಡಿಬಿಟ್ಟವ್ರೆ. ಅದಕ್ಕೆ ಹೇಳಿದ್ದೆ, ನಾನು ಒಂದು ಪ್ರಾಮಿಸ್ ಮಾಡಿದ್ದೆ ಇರೋದ್ರಾಗ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ. ಸೊ ಫೋನ್ ಸೈಲೆಂಟ್ ಮಾಡಿ ಮಲ್ಕೋಗ್ಬಿಟ್ಟಿದ್ದೆ. ಅದಕ್ಕೆ ಒಂದು ಫೋನು, ಚೇತನ್ ಅನ್ನೋದು 10 ಫೋನು, ಎಲ್ಲರೂ ಫೋನ್ ಮಾಡಿ ಇವಾಗ ಅದಕ್ಕೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಅದಕ್ಕೆ ಬೇಜಾರಾಗ್ಬಿಟ್ಟೈತೆ. ಇವಾಗ ರಕ್ಷಕ್ ಬ್ರೋ ಬೇರೆ ಕರೀತವ್ರು. ಅವರು 4 ಸೈಜ್ ಫೋನ್ ಮಾಡಿಬಿಟ್ರು ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟರಲ್ಲಿ. ಹುಡುಗರೆಲ್ಲ ಮಲಗಿದೆ ನೋಡಿ, ಏನೋ ಒಳ್ಳೆ ಕುಡ್ದೊಂಥರ ಇಜ್ಜಲು ಎಷ್ಟೋ ಕುಡ್ದಿದ್ಯಾ ಅಂತ ಬೇರೆ ಕೇಳ್ತವ್ರೆ. ಎಷ್ಟು ದಿನ ಆಗಿತ್ತು ಗೊತ್ತಾ ಈ ಥರ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಪ್ರಾಮಿಸಾಗಿ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಆಗೋಗಿತ್ತು ಗೊತ್ತಾ. ಇವಾಗ ಒಂಥರ ಮೈಂಡ್ ಫ್ರೀ. ಅರ್ಥ ಆಗಿರುತ್ತೆ ನಿಮ್ಗೆ ಅನ್ಕೊತೀನಿ. ಒಂಥರ ಒಳ್ಳೆ ಗುಡ್ ವೈಬ್ಸಲ್ಲಿ ಇದ್ದೀನಿ ಗೈಸ್. ನಾನು ಹೆಚ್ಚು ಗಚ್ಚ ನನ್ನ ಸ್ಥಾನ ಅರ್ಧಂಬರ್ಧ ಕರೆಕ್ಟಾಗಿ ಸ್ನಾನನೂ ಮಾಡಿಲ್ಲ. ಆಮೇಲೆ ಏನಾದರೂ ಕೈಗೆ ಒಂಥರ ಫುಲ್ಲು ಮಾಯ್ಶ್ಚರೈಸರ್ ಆಗ್ತೀರ, ಒಂಥರ ಫುಲ್ ವೈಟ್ ಬೇರೆ ಆಗ್ಬಿಟ್ಟಿತ್ತು. ಇಲ್ಲ ಮುಖ ಇವಾಗ ಒಂಥರ ಆಗ್ತೈತೆ. ಕೈಗೆ ಸ್ವಲ್ಪ ಸದ್ಯಕ್ಕೆ ವ್ಯಾಸ್ಲೈನೆ ಹಾಕ್ಕೊಂಡಿದ್ದೀನಿ. ಮಕ್ಕಳು ವ್ಯಾಸ್ಲೈನೆ ಹಾಕ್ಬೇಕು. ಬನ್ನಿ ಇವಾಗ ಅವ್ರಿಗೇನೋ ಸಮೋಸ ಬೇಕಂತೆ. ಸಮೋಸ ಮತ್ತು ಐಸ್ ಕ್ರೀಮು ರಕ್ಷಕರಿಗೆ ಇಲ್ಲೆಲ್ಲಾದರೂ ಸಿಕ್ಕರೆ ತೊಗೊಂಡು ಇದು ಬ್ಲಾಗ್ನು ನಾನು ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು. ಬ್ಲಾಗ್ ಎಡಿಟೇ ಆಗಿಲ್ಲ. ನಮ್ಮ ತಾಯಿಗೂ ಬ್ಲಾಗ್ ಎಡಿಟೇ ಆಗಿಲ್ಲ. ಆಮೇಲೆ ಬ್ಲಾಗು ಮಾಡಿಲ್ಲ ನಾನು. ಅದಕ್ಕೇ ಇವಾಗ ಎದ್ದು ಗಚ್ಚಂಗೆ ಸ್ನಾನಾಗಿನ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿರೋದು ನಾನು. ಕರೆಕ್ಟಾಗಿ ಏರು ಸೆಟ್ ಮಾಡಿದ್ದು. ಕೂದಲು ಹೆಂಗೆ ಬೇಕೋ ಹಂಗೆ ಹೊಂಟೋಗ್ಬಿಟ್ಟೈತೆ. ಎಲ್ರಿಗೂ ಸಾರಿ. ಅರ್ಜೆಂಟ್ ಇರೋರು ಯಾರ್ಯಾರು ಫೋನ್ ಮಾಡಿದಿರೋ ಅವರೆಲ್ಲರಿಗೂ ಸಾರಿ. ನಾನು ಬೇಕಂತ ಮಾಡಿಲ್ಲ. ತುಂಬ ನಿದ್ದೆ ಹಾಳಾಗಿತ್ತು. ತುಂಬ ದಿನ ಆಗಿತ್ತು ನಿದ್ದೆ ಮಾಡಿ. ಸೊ ಅದಕ್ಕೆ ನಿದ್ದೆ ಮಾಡಿ ಯಾವಾಗ ನೈಟು ಏನಿಲ್ಲ ಅಂದ್ರೆ ಒಂದು 1 ಗಂಟೆಗೆ ಮಲಗಿದ್ದು ನೈಟು. ಬೆಳಿಗ್ಗೆ ಎದ್ದು 1 ಅವರ್ ಎದ್ದೆ ನಾನು. ಬೆಳಗ್ಗೆ ಎದ್ದು ಒಂದು 11:30ಗೆ ಎದ್ದೆ. 11:30ಗೆ ಎದ್ದು 12:30 1 ಗಂಟೆಗೆ ಮನೆಗೆ ಬಂದು ಮತ್ತೆ ಮಲಗಿರೋನು. ಇವಾಗ ಸಾಯಂಕಾಲ 6:30ಗೆ ಎದ್ದು ರೆಡಿಯಾಗಿ ಅವ್ನು ಬಬ್ಲಿಗೆ ಫೋನ್ ಮಾಡಿ ಕರೆದಿದ್ದ. ಅವನಂತವ್ರಿಗೆ ಆಮೇಲೆ ರಕ್ಷಕರು ಫೋನ್ ಮಾಡಿದ್ದು. ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ ಗೈಸ್. ಶರತ್ನ ಇಲ್ಲಿ ಡ್ರಾಪ್ ಮಾಡೋಣ ಅಂತ ಬಂದರೆ ಪೆಟ್ರೋಲ್ ಕಡೆ ಹೋಯ್ತು ನೋಡ್ರಿ. ಬೀಗ ತರಕೊಂತ ಅವನ ಬೇರೆ ಗಾಡಿ ಥ್ರೋ ಮಾಡಿಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ನೆನ್ನೆ ಹೋಗಿಲ್ಲ ಗಾಯ್ಸ್, ನೆನ್ನೆ ಹೋಗಿಲ್ಲ. ಒಂದು ದೀಪಕ್ಕು ಮತ್ತು ಅವ್ನು ಗಣೇಶ ಫುಲ್ಲು ಬೇಜಾರಾಗಿಬಿಡೋದು ನನ್ನ ಮೇಲೆ. ಅವ್ನು ದೀಪಕ್ಕೆ ಏನು ಸ್ಟೋರಿ ಹಾಕು ಅಂತ ತೋರಿಸ್ತಿದ್ದೀನಿ. ಅಲ್ಲ ಊಟ ಅವನ ಹತ್ರ ಸ್ಟೋರಿ ಏನು ಹಾಕಿದ್ಯಾ ಒಂದ್ಸಲ ತೋರಿಸೋ. ನೀನು ಸ್ಟೋರಿ ಏನು ಹಾಕಿದ್ಯಾ ತೋರಿಸು. ರಿಮೂವ್ ಮಾಡಿಬಿಟ್ಟಾ? ಹಾಂ ತೆಗ್ದುಬಿಟ್ಟೆನಾ? ಮಾತಾಡೋಲ್ಲ ಅಂತ ಗೈಸ್. ನಮ್ಮ ಹುಡುಗರು ಫುಲ್ಲು ಇಬ್ಬರು ನನಗೂ ಫುಲ್ಲು ಬರ್ನಾಗ್ಬಿಟ್ಟರು ಗೈಸ್. ಅಪ್ಪ
ಮಾತಾಡ್ತಾನೆ ಇಲ್ಲ ದೀಪಕ್ ಅಂತೂ ಮಾತಾಡ್ತಾನೆ ಇಲ್ಲ. ಇನ್ನೊಬ್ಬ ಫುಲ್ ಹುರ್ಕೊಬಿಡು ಅಂದಮೇಲೆ ಏನೇ ಮಾತಾಡಿದ್ರು ಸುಮ್ಮನೆ ಬೇಜಾಗ್ತಾವೆ. ಆಮೇಲೆ ಸಾರಿ ಕೇಳ್ಬೇಕ್ರಿ. ಸಾರಿ ಇಲ್ಲ ಕೇಳಲ್ಲ. ಸಿಗುವರೆ ವಿಡಿಯೋ ಎಲ್ಲ ಮಾಡ್ತಾ ಇದೆಯಲ್ಲಪ್ಪ ನೀನು. ಹೇಳಪ್ಪ ನೀನು ಹೋಗ್ಲಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬಿಡೋದು ನೀನು. ಸೀರಿಯಸ್ ಆಗಿ ನನಗ ನಿಜಾನೇನಾ ದೀಪು ಅಂತ ಫೋನ್ ಮಾಡಿದ್ದೀನಿ ದೀಪುಗ. ಹೂನೋ ಕಾಣಿಸ್ತಿಲ್ಲ ನಿನ್ನೆ ಸಾಯಂಕಾಲದಿಂದ ಮಂಜ ಅಂತ. ಹೇಳೋ ಅಂದರೆ ಹೂನೋ ಸೀರಿಯಸ್ ಆಗಿ ಅಂತವನೇ. ಅಯ್ಯೋ ನನಗೆ ದೇವರಾಡಂಗೂ ಎಲ್ಲೋಗಿದ್ದೆ ನೀನು? ನಾನು ಮನೆ ಮಲ್ಕೊಬಿಟ್ಟಿದ್ದೀನಿ. ಏನೇ ಇಲ್ಲ ನನಗೆ ಫೋನ್ ಸೈಲೆಂಟ್ ಮಾಡಿ ಇವ್ರಿಬ್ಬರು ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿ ಫೋನ್ ಸೈಲೆಂಟ್ ಮಾಡಿ ಮಲ್ಕೊಬಿಟ್ಟಿದ್ದೀನಿ. ನಾನೇನು ಮಾತಾಡ್ತಾ ಇರೋದು ದೀಪು ಹತ್ರ. ಅವ್ರ ಅಪ್ಪ ಅಮ್ಮ ಮತ್ತೆ ಎಲ್ಲಿ ಹೋಗ್ತಾರೋ ಅಂದರೆ ಹೇಳ್ದೆ ಅವಾಗ ನನಗೆ ಆ ಮ್ಯಾಟ್ರನ್ನ. ಆಮೇಲೆ ಅವ್ರ ಅಜ್ಜಿ ಮತ್ತೆ ದೀಪು ನೀನೇ ನೋಡ್ಕೊಳ ಅಂತ ನಾನು ನೋಡ್ಕೊಂತೀನಿ ಬಿಡೋ. ಹೋಗಪ್ಪ ಅಂತ ಸೈಕಾಗೋಗಿತ್ತು. ಅವ್ನು ದೀಪ ಏನು ಹೇಳ್ತವನೆ 15ನೇ ತಾರೀಕುವರೆಗೂ ಇದ್ದು ಓಡೋಗೋದು ಬೇಡವ ಅವನು. ಅದೆಲ್ಲಪ್ಪ ಮೇಲ್ಗಡೆ ಆಂಟಿ ಅವ್ರಿಗೆ ಏನು ಹೇಳೋಂಗೆ ಗೊತ್ತಾ, ಇದು ಹುಡುಗಿ ಕರ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಅಂದ್ಬಿಟ್ಟಿರೋದು. ನನ್ನ ಹತ್ರನೂ ಅದನ್ನ ಹೇಳಿದ್ದು. ಹೌದಾ? ನೋಡೋಗ್ಬಿಟ್ಟವನು ಅವನು ಅಂತ. ಅಯ್ಯೋ ಸೀರಿಯಸ್ ಆಗಿ ನನಗ ಒಂಥರ ಬೇಜಾರಾಯ್ತು. ಆಮೇಲೆ ನಗ ಹರೀಶ್ ಅಣ್ಣನ ಹತ್ರ ಎಲ್ಲ ನಿಂತ್ಕೊಂಡು ಕೇಳ್ತಾ ಇದ್ದೀನಿ ನಾನು ಟೀ ಅಂಗಡಿ ಹತ್ರ. ಇಲ್ಲಪ್ಪ ನಮ್ಮ ಯಾರು ತಿನ್ಲ ನಮ್ಮ ಹುಡ್ಗವನೇ ಅವ್ನು ಫೋನ್ ಮಾಡಿ ಕೇಳ್ತವನೆ. ಆಮೇಲೆ ಬಬ್ಲು ಅವನು ನೋಡಿರ್ತೀವಿ ಅವನು ಫೋನ್ ಮಾಡವನೆ. ಯಾಕೋ ಎಲ್ಲಿ ಬದುಕಿದ್ಯಾನು ಇನ್ನೂ ಅಂತ ಕೇಳ್ತವನೆ. ಏನಕ್ಕೋ ಏನಾಯ್ತು ಅಂದರೆ ಇಲ್ಲ ದೀಪಕ್ ಹಂಗೆ ಸ್ಟೋರಿ ಹಾಕ್ಬಿಟ್ಟಿದ್ನಲ್ಲ ಅಂತೆ. ಏನು ನಾನು ಹರೀಶ್ ಅಣ್ಣನ ಕೇಳ್ತಾ ಇದ್ದೀನಿ ಅಣ್ಣ ಏನಾಯ್ತಣ್ಣ ಒಂದು ಮಂಜುಂದು ಅಂತ ಅಂದೆ. ಇಲ್ಲ ಕಣ ಬಂದ ಸ್ಟೋರಿ ನೋಡ್ಬಿಟ್ಟು ನನಗೆ ದೀಪ್ ಏನು ಹೇಳ್ತವನೆ, ನಾನು ಹೊಸ ನಂಬರಿಂದ ಫೋನ್ ಮಾಡ್ರೆ ಬ್ಲಾಕ್ ಮಾಡ್ತವ ಅನ್ಕೋಣ ಅದನ್ನ, ಅದಕ್ಕೆ ಎಲ್ಲ ಓಡೋಗ್ಬಿಟ್ಟವನು ಅವನು ಅಂತ ಅವ್ನು ದೀಪು ನನ್ನ ಹತ್ರ. ಅಯ್ಯೋ ಫುಲ್ಲ. ಸೊ ಗೈಸ್ ಫೈನಲಿ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗಲ್ಲಿ ಇವತ್ತು ನನ್ನ ಬ್ಲಾಗಲ್ಲಿ ಅಷ್ಟೊಂದೇನು ಇದ್ದಿಲ್ಲ ಅನ್ಕೊತೀನಿ. ಏನಕ್ಕಂದರೆ ಎದ್ದಿದ್ದೆ ನಾನು ಸಾಯಂಕಾಲ ಅಲ್ಲ, ಸೊ ಎಲ್ಲೋ ಹೋಗೋಕ್ಕೂ ಆಗಿಲ್ಲ. ನಾನು ಮಾಡಿದ್ದು ನಾನು ತುಂಬ ತಪ್ಪಾಗೋಯ್ತು. ನಾನು ಯಾರ್ದು ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ದಾಗಿತ್ತು. ಆಮೇಲೆ ಫೋನು ಸೈಲೆಂಟ್ ಮಾಡಿಬಿಡ್ದಾಗಿತ್ತು. ಅದಕ್ಕೆ ಎಲ್ಲರೂ ಫೋನೆಲ್ಲ ಮಾಡಿದ್ರು ಪಾಪ. ಅದಕ್ಕೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ತುಂಬ ಜನ ಫೋನ್ ಮಾಡಿದ್ರು ಏನೋ ಕೆಲಸದ ಮೇಲೆ. ಎಲ್ಲರೂ ಬೈದು ನನಗೆ ತುಂಬಾ ನನಗೆ ಬೇಜಾರಾಗಿದೆ ಅಂದ್ಕೊಳ್ಳಿ. ನನಗೆ ಕಪ್ಪಂಗೆ ಮಾಡಿದೆ ಅನಿಸ್ಬಿಡ್ತು. ಎನಿವೆ ಇನ್ನೊಂದ್ಸಲಿ ಮಾಡಬಾರ್ದು. ಏನು ಎಮರ್ಜೆನ್ಸಿ ಇರುತ್ತೋ ಏನೋ ನಮಗೂ ಗೊತ್ತಿಲ್ಲ. ಒಂದ್ಸಲಿ ಅದಕ್ಕೂ ಫೋನ್ ಆಯ್ತು ಮಾತಾಡ್ಬಿಡ್ರಿ ನೀವು ಅಷ್ಟೇ. ಸೊ ಸಿಗುವ, ಬಾಯ್.